ಇದು ವಿಡಿಯೋ ಏನೈತಲ್ಲ ಇದು ವಂದೇ ಭಾರತ್ ಎಕ್ಸ್ಪ್ರೆಸ್ ಬಗ್ಗೆ ಐತಿ. ಸೊ ಒಂದನೇ ಪಾರ್ಟ್ ಒಳಗೆ ಏನೈತೆ ಅಂತಂದ್ರೆ ಹುಬ್ಳಿ ಧಾರವಾಡಿಗೆ ಫಸ್ಟ್ ಟೈಮ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಬಂದಾಗ ಉದ್ಘಾಟನೆ ಆಗಿತ್ತು. ಅದು ನಾನು ಹೋಗಿದ್ದೆ ಉದ್ಘಾಟನೆಗೆ. ಸೊ ಉದ್ಘಾಟನೆ ಹೆಂಗೆ ಆಗ್ತೈತಿ ಟ್ರೈನಿಂಗ್ ಅಂತಂದ್ರೆ ಅದು ಒಂದು ಫಸ್ಟ್ ಪಾರ್ಟ್ ಐತಿ. ಸೆಕೆಂಡ್ ಪಾರ್ಟ್ನಾಗ ನಾನು ಬೆಂಗಳೂರಿನಿಂದ ಹುಬ್ಳಿ ಮೇಲೆ ಟ್ರಾವೆಲ್ ಮಾಡಿದ್ದೆ. ಸೊ ಹೆಂಗೈತಿ ಎಕ್ಸ್ಪೀರಿಯನ್ಸ್ ಎಕ್ಸಿಕ್ಯೂಟಿವ್ ಕ್ಲಾಸಿಂದ ಅಂತ ನಿಮಗೆ ತೋರಿಸೇನೆ ನಾನು. ಸೊ ನೀವು ವಿಡಿಯೋ ಫುಲ್ ನೋಡ್ಬೋದು. ಅದ್ರೊಳಗೆ ನಿಮ್ಮ ಫಸ್ಟ್ ಪಾರ್ಟ್ ಇದು ಉದ್ಘಾಟನೆ ಆದಮೇಲೆ ನಿಮಗೆ ಆಮೇಲೆ ಎರಡನೇ ಪಾರ್ಟ್ ಕಾಣ್ತೈತಿ. ಸಿಗುನಂತ ಇವತ್ತು ಬಂದೇನಿ ರೈಲ್ವೆ ಸ್ಟೇಷನಿಗೆ. ಯಾಕಂದ್ರೆ ನಮ್ಮ ಫ್ರೆಂಡ್ ಕರ್ಕೊಂಡ್ಬಂದೇನ. ವಂದೇ ಭಾರತ್ ಎಕ್ಸ್ಪ್ರೆಸ್ ಲಾಂಚ್ ಐತಿ ಇವತ್ತು ಅಂತಂದ್ರೆ ಸ್ಕ್ರೀನಾಗಿ ನೋಡ್ಬೋದು. 4 ವಂದೇ ಭಾರತ್ ಎಕ್ಸ್ಪ್ರೆಸ್ ಒಂದೇ ಟೈಮ್ ಇದೈತಿ, ಲಾಂಚ್ ಐತಿ. ಫ್ರೀ ವೈಫೈ ಐತಿ, ಇಲ್ಲೇ ಕನೆಕ್ಟ್ ಮಾಡ್ಕೊಂಡು ಬರ್ರಿ ಫಸ್ಟ್ ನಮ್ಮ ಫೋನಿಗೆ. ಓಕೆ, ಇಲ್ಲೇ ನೀವು ಫೋನ್ ನಂಬರ್ ಹಾಕ್ಬೇಕು. ನಿಮ್ಗೆ ಫೋನ್ ನಂಬರ್ ಹಾಕಿ ಕೋಡ್ ಬರಬೇಕು. ಓಕೆ, ಕನೆಕ್ಟ್ ಮಾಡ್ಕೊಂಡು ಈಗ 4 ಕಡೆಯಿಂದ ಇವತ್ತು ಲಾಂಚ್ ಐತಿ. ಒಂದು ರಾಂಚಿ, ಆಮೇಲೆ ಒಂದು ಗೋವಾ, ಆಮೇಲೆ ಇನ್ನೊಂದು ಮಧ್ಯಪ್ರದೇಶನಾಗಿದ್ದು, ಆಮೇಲೆ ಧಾರವಾಡ ಟ್ರೈನ್ ಬಿಡಾದೈತಿ. ಈಗ ಮೋದಿಯವ್ರು ಇನಾಗ್ರೇಟ್ ಮಾಡ್ಯಾರ. ಆಲ್ರೆಡಿ 2 ಕಡೆ ಟ್ರೈನ್ ಬಿಟ್ಟೈತಿ. ಧಾರವಾಡಿಗೂ ಬಿಟ್ಟೈತಿ. ಈಗ 10:30 ಆಗೈತಿ. ಬಿಡ್ತೀವಿ ಧಾರವಾಡ ಟ್ರೈನು 11:30 12 ಅಂದ್ರೆ ಇಲ್ಲಿ ಬರ್ದಿತ್ತು ಟ್ರೈನ್. ಅದು ಬಂದ ಮೇಲೆ ನಿಮಗೆ ಟ್ರೈನ್ ಇನಾಗ್ರೇಷನ್ ಟೈಮ್ನಾಗ ಏನೇನು ರೀತಿ ಹೆಂಗೆ ಇರ್ತೈತಿ ಅಂತ ಎಲ್ಲ ತೋರಿಸ್ತೀನಿ ಅಂತ. ಎಲ್ಲರೂ ಜನ ಕಾಯತ್ತಾರ. ಭಾಳಷ್ಟು ಬಂದು ರಶ್ ಐತಿ. ಫುಲ್ ಹಳ್ಳಿ ಎಲ್ಲ ಕ್ಲೀನ್ ಮಾಡ್ಯಾರ. ಎಕ್ದಮ್ ಕ್ಲೀನ್, ಇಷ್ಟು ಕ್ಲೀನ್ ಇವತ್ತು ನೋಡಿಲ್ಲ. ಟ್ರೈನಾಗ ನಾವು ಹತ್ಕೊಂತೇವಿ. ಇಲ್ಲೇ ಟಿಕೆಟ್ ಐತಿ 11:22 ಆಗೈತಿ. ನಾ ಹೊರಗೆ ಹೊಂಟೇನೀಗ. ಯಾಕಂತಂದ್ರೆ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಎರರ್ ಆಯ್ತು. ಟಿಕೆಟ್ ನನ್ನ ಕಡೆ ಇತ್ತು, ನಮ್ಮ ಫ್ರೆಂಡ್ ಕಡೆ ಇರಲಿಲ್ಲ. ಸೊ ಇಬ್ಬರು ಹೋಗ್ಬಲ್ರಿ. ಹೊರಗೆ ಹೊಂಟೇವೀಗ. ಅಲ್ಲಿ ಹೊರಗೇನೋ ಕೊಡಾತ್ತಾರ, ನೋಡೋಣಂತ ಬರ್ರಿ ಅಲ್ಲೇ. ಓಕೆ, ಇಲ್ಲೆಲ್ಲ ಏನೋ ಉಪ್ಪಿಟ್ಟು ಶೀರಾ ಏನೋ ಕೊಡಾತ್ತಾರ. ಎಲ್ಲ ಜನ ಲೈನ್ ಹಚ್ಚಿಬಿಟ್ಟಾರ. ಇಲ್ಲೇ ಕವರ್ ತೆಗಿಯೋ. ಸ್ಟೋರಿ ಏನಾಯ್ತು ಅಂತಂದ್ರೆ ನಾವು ತಿಲಾರಿ ಫಾಲ್ಸಿಗೆ ಹೋಗಿದ್ವಿ. ಅವತ್ತು ಲೈಟಾಗಿ ಮಳೆ ಆಗತ್ತಿತ್ತು. ನಮ್ಮ ತಮ್ಮ ಏನು ಮಾಡಿದ, ನಾನು ಹಾರಿಸ್ತೀನಿ ಅಂತಂದು ಜಿದ್ದಿಗೆ ಬಿದ್ದ. ಹಾರಿಸಿದ ಕೂಡ ಏನಾಯ್ತು, ಅದು ಗಿಡದೊಳಗೆ ಸಿಕ್ಕೊಂಡ ಕೆಳಗೆ ನೀರೊಳಗೆ ಬಿತ್ತು. ಸೊ ಅದು ಮದರ್ ಬೋರ್ಡ್ ಎಲ್ಲ ಹಾರ್ತ. ಆಮೇಲೆ ಏನಾಯ್ತು, ಹುಬ್ಳಿ 1 ಮಂತ್ ಕೊಟ್ಟಿದ್ವಿ ನಾವು ರಿಪೇರ್ ಮಾಡ್ಸಕ್ಕೆ. ಬಟ್ ಇಲ್ಲಿ ಯಾರೂ ಸರಿತಂಗೆ ಮಾಡಲಿಲ್ಲ ಅದನ್ನ. ಲಾಸ್ಟ್ಲಿ ನಾವೇನು ಮಾಡಿದ್ವಿ, ಬೆಂಗಳೂರಿಗೆ ಹೋದ್ವಿ. ಹಾಬಿಟೆಕ್ ಅಂತಂದು ಒಂದು ಶಾಪ್ ಐತಿ, ಅವ್ರ ಸರ್ವಿಸ್ ಸೆಂಟರ್ ಐತಿ. ಅಲ್ಲೇ ನಾವು ಸರ್ವಿಸ್ ಮಾಡಿಸಿದ್ವಿ. ಸ್ಪಾನ್ಸರ್ಡ್ ವಿಡಿಯೋ ಎಲ್ಲ ನಮ್ಮ ಸ್ವಂತ ಇದೆಲ್ಲ ಹೇಳತ್ತೀನಿ. ಅಕಸ್ಮಾತ್ ನಿಮ್ಮ ಕಡೆ ಡ್ರೋನ್ ಇತ್ತಂತಂದ್ರೆ ಪ್ಲೀಸ್ ಅವ್ರ ಕಡೆ ಹೋಗಿ ನೀವು ಸರ್ವಿಸ್ ಮಾಡಿಸ್ರಿ. ಯಾಕಂತಂದ್ರೆ ಆ್ಯಕ್ಚುಲಿ ಚಲೋ ಮಾಡ್ತಾರಲ್ಲೇ. ಓಕೆ, ಸೊ ಮುಂದಿನ ವಿಡಿಯೋ ನೀವು ಎಂಜಾಯ್ ಮಾಡಿರಿ. ಡ್ರೋನ್ಸ್ ಪರ್ಸನಲ್ ಯೂಸ್ ಅಂದರೆ ನೀವು ಡ್ರೋನ್ ಮಾಡ್ತೀರಿ ಇಲ್ಲೇ? ಸೇಲ್ ಸರ್ವಿಸ್ 2 ಐತಿ. ಸೊ ये से बोर्ड है भाई. ಅವತ್ತು ಓಪನಿಂಗಿಗೆ ಬಂದಿದ್ದೆ ನಾನು. 5:25 ಆಗೈತಿ. ಹುಬ್ಳಿ ಒಳಗೆ ಓಪನಿಂಗ್ ಇವೆಂಟಿಗೆ ಹೋಗಿದ್ದೆ. ಅದಾದ್ಮೇಲೆ ವೀಡಿಯೋ ಮಾಡಿಲ್ಲ. ನಾನು ಇಲ್ಲಿಗೆ ಹೆಂಗೆ ಬಂದೆ ಏನು ಅದನ್ನು ಯಾವುದೂ ವೀಡಿಯೋ ಮಾಡಿಲ್ಲ. ಡೈರೆಕ್ಟಿಗೆ ಹೆಂಗೆ ಹೊಂಟೇನು ವೀಡಿಯೋ ಮಾಡತ್ತೀನಿ. ಇಲ್ಲಿ ಪ್ಲ್ಯಾಟ್ಫಾರ್ಮ್ 8ಗೆ ಬಂದು ವೆಯ್ಟ್ ಮಾಡತ್ತೀನಿ. ನೋಡ್ಬೋದು ನೀವು, ಇನ್ನೂ ಟ್ರೈನ್ ಬಂದಿಲ್ಲ. ಬಂದಮೇಲೆ ಹತ್ತಿ ಅಲ್ಲಿದೆಲ್ಲ ತೋರಿಸ್ತೀನಿ ನಿಮಗೆ. ನೋಡ್ಬೋದು ನೀವು, ಟ್ರೈನ್ ಆಲ್ರೆಡಿ ನಿಂತೈತೆ ಬಂದು. ನಾನು ಲೇಟ್ ಆದಂಗೆ ಆಯ್ತು. 5:30 ಆಗೈತಿ. ಇನ್ನು 15 ಮಿನಿಟ್ಸ್ ಟ್ರೈನ್ ಬಿಡ್ತೈತಿ. ಹೋಗ್ತೇನೆ. ಟ್ರೈನ್ ಬಂದಿಲ್ಲ ಅಂದ್ಕೊಂಡಿದ್ದೆ, ಬಟ್ ಆಲ್ರೆಡಿ ಟ್ರೈನ್ ಬಂದು ನಿಂತೈತಿ. ನಾ ಎಸ್ಕಲೇಟರ್ಗೆ ಬರೋಕೆ ಸುತ್ತ ಹೊಡೆದು ಬಂದೆ. ನಂಗೆ ಗೊತ್ತಿಲ್ಲ ವಾಯ್ಸ್ ಎಷ್ಟು ಕೇಳಾತಿಲ್ಲ ಅಂತ. ಎಸ್ಕಲೇಟರ್ಗೆ ಬಂದಿದ್ದು ಗೊತ್ತಾಗಲಿಲ್ಲ. ಬಟ್ ಟ್ರೈನ್ ಅಡ್ಡಾಡ್ಕೊಂಡು ಬಂದಂಗೆ ಇಲ್ಲಿ ನಿಂತೈತಿ.
ತೋರಿಸ್ತೀನಿ ಒಂದೇ ನಿಮಿಷ. ಅದು ಸೀಟು ಚೇರ್ ಸೆಟ್ಟಿಂಗ್ ಈ ಒನ್ ಎಕ್ಸಿಕ್ಯೂಟಿವ್ ಫಸ್ಟ್ ಟೈಮ್ ಹೊಂಟೀನಿ, ನೋಡ್ಬೇಕಾ ಹೆಂಗೈತಿ ಏನೈತಿ ಅಂತ ಫೀಲಿಂಗ್. ಕಿಚನ್ ಏರಿಯಾ ಐತಿ, ಫಸ್ಟ್ ಏಡ್ ಕಿಟ್ ಐತಿ, ಕುಲರ್ ಸೀಟ್ಸ್ ಇದಾವೆ, ಸೆನ್ಸರ್ಸ್ ಡೋರ್ ಇದಾವೆ, ಕ್ಯಾಮ್ರಾ ಐತಿ, ವೆಸ್ಟಿಬ್ಯೂಲ್, ಪ್ಲೀಸ್ ಡು ನಾಟ್ ಸ್ಟ್ಯಾಂಡ್ ಆನ್ ವೆಸ್ಟಿಬ್ಯೂಲ್, ಟಿಂಟೆಡ್ ಗ್ಲಾಸ್ ಇದಾವೆ, ಆರ್ಬರ್ ಏನು ಕಾಣಿಲ್ಲ ನೋಡ್ಬೋದು. ಟಾಕ್ ಬ್ಯಾಕ್ ಯೂನಿಟ್, ವಾಶ್ರೂಮು ಇದೇನಂತ ಅಂತ ಬರೀ ಖಾಸ್ ಡಿಫ್ರೆನ್ಸ್ ಏನು ಅನ್ಸಾತಿಲ್ಲ. ಬಟ್ ಎಕ್ಸಿಕ್ಯೂಟಿವ್ ಕ್ಲಾಸ್ ತೊಗೊಂಡೆ, ಫುಡ್ ಹೆಂಗೂ ಬರ್ತೈತಿ, ಅದು ಬಿಟ್ಟು ಬಾಕಿ ಏನೈತಿ ಗೊತ್ತಿಲ್ಲ. ಅಲ್ಲೂ ಸೀಟಿಂಗ್ ಸೇಮ್ ಐತಿ, ಬಟ್ ಜಾಗ ಕಮ್ಮಿ ಇರ್ಬೋದು. ಇಲ್ಲಿ ನೀವು ತೋರಿಸಿದೆ ನಾನು. ಓಕೆ, ಚೇರಿಂಗ್ ಒಳಗೆ ಈ ಟೈಪ್ 3 ಸೀಟ್ಸ್ ಬರ್ತಾವೆ, ಮತ್ತು ಲೆಗ್ ರೂಮ್ ಸ್ವಲ್ಪ ಓಕೆ ಸಫಿಷಿಯೆಂಟ್ ಐತಿ, ಫೋಲ್ಡ್ ಮಾಡ್ಕೊಂಡು ಬಂದಿರ್ಬೋದು ಅಂತ ಬರೀ ಏನು ಪ್ರಾಬ್ಲಮ್ ಇಲ್ಲ. ಇಷ್ಟು ಜಾಗ ಐತಿ. ಓಕೆ, ಇದು ಡಿಫ್ರೆನ್ಸ್ ಓಪನ್ ಚೇರ್ಸ್, ಡೋರ್ ಆಟೋಮೆಟಿಕ್ ಓಪನ್ ಆಗ್ತೈತಿ. ಏನು ಮಾಡತ್ತಿದ್ದೆ, ಇದು ಸಂಡೇ ಟೈಮ್ಸ್ ಪೇಪರ್ ಕೊಟ್ಟೋದ್ರೆ ಇನ್ನೂ ಇನ್ನೂ ಅಷ್ಟು ಜಾಗ ಖಾಲಿ ಐತಿ. ನೋಡ್ಬೋದು, ಇನ್ನು ರೀಚ್ ಆಗ್ಬೇಕಂದ್ರೆ ಜಾಗ ಭಾಳ ಐತಿ. ಆಮೇಲೆ ಇನ್ನೊಂದಿನ ಅಲ್ಲಿ ಪ್ಲಗ್ ಕೆಳಗದಾವೆ, ಇಲ್ಲಿ ಎವ್ರಿ ಸೀಟ್ ಕೆಳಗೆ ಒಂದು ಪ್ಲಗ್ ಐತಿ, ಆದ್ರೂ ಸುಮ್ಮ ಫೋನ್ ಚಾರ್ಜ್ ಮಾಡ್ಕೊಂಡು ಬಂದಿಲ್ಲ. ಇನ್ಫಾರ್ಮೇಷನ್ ಡಿಸ್ಪ್ಲೇ ಐತಿ, ಎಲ್ಲ ಕಡೆ ಕ್ಯಾಮ್ರಾಸ್ ಅದಾವೆ. ಅಲ್ಲೇ ಸ್ಪೀಡ್ ಎಷ್ಟು ಹೊಂಟೈತೆ ಟ್ರೈನ್, ಮಾನಿಟ್ರ್ನಾಗ ಎಲ್ಲೆಲ್ಲಿ ಹೊಂಟೈತೆ ಟ್ರೈನ್ ಎಲ್ಲ ತೋರಿಸ್ತದೆ. ಓವರಾಲ್ ಮ್ಯಾಲೆ ಬ್ಯಾಗ್ ಇಡೋದು ಐತಿ, ಎಮರ್ಜೆನ್ಸಿ ಹ್ಯಾಮರ್ ಕೊಟ್ಟಾರಿಲ್ಲೇ, ದೊಡ್ಡ ಗ್ಲಾಸ್ ಅದಾವೆ. ಇವನು ಹಿಂಗೆ ಸೀಟ್ ಹಿಂದೆ ಮುಂದೆ ತೊಗೋಬೋದು, ನೋಡ್ಬೇಕು. ಇಲ್ಲ ಪ್ರಾಬಬ್ಲಿ ಬರೋಂಗಿಲ್ಲ. ಓಕೆ, ಬರೋದಿಲ್ಲ. ಓಕೆ, ಅಲ್ಲಿ ಒಂದು ಟಾಕ್ ಬ್ಯಾಕ್ ಯೂನಿಟ್ ಐತಿ, ಭಾಳ ಕಡೆ ಅದಾವೆ ಇವು. ಎಮರ್ಜೆನ್ಸಿ ಟಾಕ್ ಬ್ಯಾಕ್ ಯೂನಿಟ್ ಭಾಳ ಕಡೆ ಅದಾವೆ, 3-4 ಕಡೆಗೂ ನಾನು ನೋಡಿದೆ ಈಗ. ಓಕೆ, ಹಿಂಗೈತಿ ಎಕ್ಸ್ಪೀರಿಯನ್ಸ್, ನೋಡೋಣಂತ. ಇಲ್ಲಿ ರೈಲ್ ವೈರ್ ಕನೆಕ್ಟ್ ಮಾಡ್ಕೊಂಡೆ ನಾನು, ಬಟ್ ರೈಲ್ ವೈರ್ ಕನೆಕ್ಟೆಡ್ ಐತಿ. ಬಟ್ ಇಲ್ಲಿ PM ವಾಣಿ ಅಂತಂದು ಐತಿ, ಆಗಲೇ ನೋಟಿಫಿಕೇಶನ್ ಬರೋದೈತಿ. ವಂದೇ ಭಾರತ್ ಅಂತಂದು ಐತಿ. ವಂದೇ ಭಾರತ್ ಇನ್ಫೋಟೈನ್ಮೆಂಟ್ ವಂದೇ ಭಾರತ್ ಇನ್ಫೋಟೈನ್ಮೆಂಟ್ ಐತೈತಿ, ಅದನ್ನು ಕನೆಕ್ಟ್ ಮಾಡಿ ನೋಡೋಣ. ಓಕೆ, ಈ ಟೈಪ್ ಬರತ್ತೆ. ಕಿಡ್ ಶೋ, ಸೈನ್ಸ್ ಫಿಕ್ಷನ್, ಸಾಂಗ್ಸ್. ಓಕೆ, ಈ ಟೈಪ್ ಐತಿ. ಆಮೇಲೆ ನೆಕ್ಸ್ಟ್ ಸ್ಟಾಪ್ 6K ಈ ಟೈಪ್ ತೋರಿಸ್ತಿದೆ ಟ್ರೈನ್ ಮೇಲೆ. ಫುಲ್ ಮೂವಿ ಯಾವುದು ಅಂಜಲಿ ಅಂತ ಯಾವುದು ಕಿಡ್ಸ್ ಮೂವಿ ಐತಿ, ಕಿಡ್ಸ್ ಶೋಸ್ ಅದಾವೆ. ಬೆಟ್ಟಿಸ್, ಬೂಪ್, ಸೈನ್ಸ್ ಫಿಕ್ಷನ್ ಐತಿ, ಅಟ್ಯಾಕ್ ಫ್ರಮ್ ಸ್ಪೇಸ್. ಓಕೆ, ವಿಡಿಯೋ ಪ್ಲೇನೂ ಆಗತೈತಿ, ಗೌರ್ಮೆಂಟ್ ಆಫ್ ಇಂಡಿಯಾ ಈ ಟೈಪ್ ಪ್ರಸ್ತುತ करता है. ಓಕೆ, ಸ್ಕಿಪ್ ಮಾಡ್ತೀನಿ, ಪೇಷನ್ಸ್ ಹಂಗಿಲ್ಲ. ಎಕ್ಸ್ಪೀರಿಯನ್ಸ್ ನೀವು ರಿಲೀಸು. ಓಕೆ, ಕರೆಕ್ಟ್ 5:45 ಆಯಿತು, ಡೋರ್ಸ್ ಕ್ಲೋಸ್ ಆಗತ್ತೆ. ನೋಟಿಫಿಕೇಶನ್ ಜಸ್ಟ್ ಹೇಳಿದ್ರೆ ಮತ್ತು ಕಾಪಿರೈಟ್ ಸ್ಟ್ರೈಕ್ ಬರಬಾರ್ದು, ಬಂದ್ ಮಾಡ್ತೀನಿ. ನಾನು ಕೇಳ್ತೀನಿ, ಹಿಂಗಿತ್ತು ನಿಮಗೆ ಹೇಳ್ತೀನಿ. ಈಗ ಕೊಡ್ತಾರೆ, ಆಮೇಲೆ ಕೊಡ್ತಾರೆ ಗೊತ್ತಿಲ್ಲ. TC ಬಂದರೆ ಶಾರ್ಪ್ 5:45 ಟ್ರೈನ್ ಬಿಡ್ತಾರೆ. 5:48 ಆಗೈತಿ, ಅಂದರೆ ಆಲ್ರೆಡಿ ಹೊಂಟೈತಿ ಟ್ರೈನ್. ಟಿಂಟ್ ಐತಿ, ನಿಮ್ಗೆ ಹೊರಗಿನ ಕಾಣ್ತಿಲ್ಲ ಗೊತ್ತಿಲ್ಲ, ಬಟ್ ಮೂವಿಂಗ್ ಐತಿ. ರೆಸ್ಟ್ ಮಾಡೋಣ, ಸುಸ್ತು ಭಾಳ ಆಗೈತಿ. ಇಂಗ್ಲೀಷ್ ಪೇಪರ್ ಓದಾತೀನಿ ನಾನು. ಇಲ್ಲೆಲ್ಲ ಫ್ಲೂಯೆಂಟಿ ಮಾತಾಡ್ತಾರ, ಅಂಕಲಾಗಿ ಮಾತಾಡ್ತಾರೆ, ಬೇಜಾರಾಗೈತಿ. ಫುಲ್ ಟ್ರೈನ್ ಆಲ್ಮೋಸ್ಟ್ ಖಾಲಿ ಐತಿ. ಇವ್ರು ನೋಡಿದ್ರೆ ನೀರಿನ ಬಾಟಲ್ ಕೊಡಕ್ಕೆ ಬರತ್ತಾರ, ಫ್ರೀನಾಗ ಕೊಡ್ತಾರೆ. ಮತ್ತು ಇಲ್ಲೆಲ್ಲ ಹೇಳ್ತೀನಿ ತಗೊಳ್ಳಿ, ಇಲ್ಲೆಲ್ಲ ಸೌಂಡ್ ಭಾಳ ಐತಿ. ಪೇಪರ್ ಫುಲ್ ನೋಡಲಿಲ್ಲ, ಇದ್ರಾಗ ಮತ್ತು ಬೆಂಗಳೂರು ಟೈಮ್ಸ್ ಅಂತ ಕೊಡ್ತಾರೆ. ಚೇರ್ ಹೊಳತಾವೆ ಇಲ್ಲಿ, ಗೊತ್ತಿರಲಿಲ್ಲ ಅದು.
ಆ್ಯಕ್ಚುಲಿ ಯಶವಂತಪುರ ಜಂಕ್ಷನಾಗಿ ನಿಂತಿತ್ತು ಹೊಂಟಿ ಈಗೆಲ್ಲ ಹೊರಗಿಂದ ಸ್ವಲ್ಪ ಕ್ಲಿಯರ್ ಕಾಣತಿ. ಓಕೆ, ಅಷ್ಟು ಕ್ಲಿಯರ್ ಕಾಣತ್ತಿಲ್ಲ. ಮೇಲೆ ಬಿಸಿಲು ಬಿದ್ದ ಮೇಲೆ ಕಾಣ್ಬೋದು. ಸೊ ಇವು ಚೇರ್ ತಿರುಗ್ತಾವೆ, ನಂಗೆ ಗೊತ್ತಿರಲಿಲ್ಲ. ಮತ್ತು ಇನ್ನೊಂದು ಏನು ನೋಡಿದ್ರೆ ಇಲ್ಲಿ ಬ್ರೇಲ್ ಸೀಟ್ಸ್ ಮೇಲೆಲ್ಲ ಬ್ರೇಲ್ ಅಂದ್ರೆ ಬ್ಲೈಂಡ್ ಪೀಪಲಿಗೂ ಬ್ರೇಲ್ಸ್ ಬರ್ತೈತಿ. ಅಂದ್ರೆ ಸೀಟ್ ನಂಬರ್ ಓದ್ಬೋದು ಪ್ರೆಸ್ ಮಾಡಿ, ಟಚ್ ಮಾಡಿ. ಓಕೆ, ಸೀಟ್ ತಿರುಗ್ತಾವೆ. ಪೇಪರ್ ಓದಾತಿದೆ. ಇನ್ನೊಂದು ಅಬ್ಸರ್ವ್ ಮಾಡಿದೆ, ಬಾಟಲ್ ಎಲ್ಲರೂ ಕೆಳಗೆ ಇಟ್ಟಾರೆ. ನನ್ನ ಕಡೆ ಬಾಟಲ್ ಇತ್ತು, ನಂಗೆ ಗೊತ್ತಿರಲಿಲ್ಲ. ಅಂದರೆ ಸೀಟ್ ಬುಡಕೈತಿ, ಈಗ ಕೂದಾರ್ತು. ಸೊ ಬಾಟಲ್ ಇಟ್ಟು ಪೇಪರ್ ಓದೋದು ಕಂಟಿನ್ಯೂ ಮಾಡಿ. ಟ್ರೈನ್ ಹೊಂಟಕೊಂಡು ಹೊಸ ಥಿಂಗ್ಸ್ ಗೊತ್ತಾಗತ್ತವೆ. ಇದು ಆರ್ಮ್ರೆಸ್ಟ್ ಮೂವೇಬಲ್ ಐತಿ. ಇಲ್ಲಿ ರಿಕ್ಲೈನ್ ಬಟನ್ ಐತಿ, ರಿಕ್ಲೈನ್ ಬಟನ್ ಐತಿ. USB ಕೇಬಲ್ ಅದಾವೆ, ಪ್ಲಸ್ ಪ್ಲಗ್ಗು ಐತಿ. ಬಟ್ ಸೀಟಿನ ಹೆಂಗೆ ಹೊಸದು ಗೊತ್ತಿಲ್ಲ. ಪೇಪರ್ ಹೆಂಗೆ ಹೋಗೋದೇನು. ಇದು ಇಂಡಿಯನ್ ರೈಲ್ವೆ ಕ್ಯಾಟ್ರಿಂಗ್ Origin software advice, no tips please bother. Email is scheduled to ಓಕೆ, ಟೈಮಲ್ಲಿ ಇಟ್ಕೊಳ್ಳೋದೇನು ಜರುತ್ತಿಲ್ಲ. ನೀನು ಓಪನ್ ಮಾಡಿದ್ರೆ ಪ್ಲೇಟ್ ಬರ್ತಾವೆ. ಟೀ ಕಾಫಿ ಚಾಯ್ಸ್ ಐತಿ. ನಾನು ಟೀನ ತೊಗೊಳ್ತೇನೆ, ಬಿಕಾಸ್ ವಿ ಆರ್ ಟೀ ಪರ್ಸನ್. ಟೀ ಅಂತಂದ್ರೆ ಹಾಕಿ ಕೊಡ್ತಾರೆ. ಟಿ ಸಿ ಬಂದಿದ್ರೆ ಚೆಕಿಂಗ್ ಆಯ್ತು. ಇದು ಇನ್ಸ್ಟಂಟ್ ಟೀ ಪ್ರಿಮಿಕ್ಸ್ ಕಾರ್ಡಮಮ್ ಅಂತ ಐತಿ. 2023 ನವಂಬರ್ 23 ಎಕ್ಸ್ಪೈರ್ ಆಗ್ತೈತಿ. ಹಿಂಗೆ ಕೊಟ್ಟೋಗ್ಯಾರ ನೋಡಿ. ಫುಲ್ ಪೌಡರ್ ಐತಿ, ನೋಡ್ಬೋದು ನೀವು. ಫುಲ್ ಇದನ್ನು ಇನ್ಸ್ಟ್ರಕ್ಷನ್ಸ್ ಓದಿದೆ, ಕಪ್ನಾಗ ಹಾಕ್ಬೇಕಂತ. ಯಾರಿಗೆ ಕಟ್ ಮಾಡ್ಕೊಳಕ್ಕೆ ಬರತ್ತಿಲ್ಲ ಅವ್ರಿಗೆ ಕತ್ತರಿನೂ ಕೊಡತ್ತಿಲ್ಲ, ಐ ಮೀನ್ ಸೀಸರ್ಸು ಕೊಡತ್ತಾರ. ಸೊ ಸೀಸರ್ ಇಲ್ಲಿ ಮುಂದೆ ಐತಿ, ಅವ್ರು ತೊಗೊಂಬರತ್ತಾರ ಸೀಸರ್ಸ್. ಹಾಟ್ ವಾಟರ್ ಹಾಕಾಕ್ತಾರೆ. ಈಗ ನಮ್ಮ ಕಡೆ ಬರ್ತಾರೆ. ಕಟ್ ಮಾಡ್ಕೊಳಕ್ಕೆ ಬಂದಿಲ್ಲ, ಸೀಸರ್ ಕೊಟ್ಟು ಕಟ್ ಮಾಡಿಸಿ ಆಮೇಲೆ ಹಾಕಿ ಕೊಡತ್ತಾರೆ. ಓಕೆ, ಭಾರಿ ವೆಲ್ ಫೆಸಿಲಿಟೇಟೆಡ್ ಐತಿ. ತುವಾರ ಅನಿಸ್ತಿತ್ತು. ಸೊ ಸ್ಟಾರ್ಟಿಂಗ್ ಕಲರ್ ಬೇರೆ ಅನ್ಸಿತ್ತು, ಈ ಕಲರ್ ಚೇಂಜ್ ಆಗತೈತಿ. ಅರಿ ಐತಿ, ವೈಬ್ರೇಷನ್ ಸ್ವಲ್ಪ ಅದಾವೆ, ಬಟ್ ವೆರಿ ಲೆಸ್ ಕಂಪ್ಯಾರಿಟಿವ್ಲಿ, ಭಾಳ ಕಮ್ಮಿ. ನೋಡ್ರಿಲ್ಲ, ಹಿಡ್ಕೊಂಡು ಇಲ್ಲ ಇದನ್ನು, ತೊಡಿ ಮೇಲೆ ಇಟ್ಕೊಂಡಿಲ್ಲ. ಇದು ಇಲ್ಲೇ ಮತ್ತು ಇದನ್ನು ಹಾಕೋಬೋದು ನಾವು. ಈ ಟೈಪ್ ಐತಿ. ಸ್ಟಿಲ್ ಎವ್ರಿಥಿಂಗ್ ಇಸ್ ಸ್ಟೇಬಲ್. ಇನ್ಫಾರ್ಮೇಷನ್ ತೋರಿಸ್ತೈತಿ ಟ್ರೈನಿಂದೆಲ್ಲ. ಅಲ್ಲಿ ಕುಂತವ್ರಿಗೆ ನೋಡ್ರಿಲ್ಲ, ಈವನ್ ಅಲ್ಲಿ ವಾಶ್ರೂಮ್ ಸ್ಪೀಡ್ ತೋರಿಸ್ತೈತಿ, ಸ್ಮೋಕಿಂಗ್ ಅಡ್ವೈಸ್ ಕೊಡ್ತೈತಿ. ಆಮೇಲೆ ಸ್ಪೀಕರ್ಸ್ ಅದಾವ, ಟಿ ವಿ ಐತಿ. ಆಮೇಲೆ ಅಲ್ಲಿ ವಾಶ್ರೂಮ್ ತೋರಿಸ್ತೈತಿ ನೋಡ್ರಿ, ತೋರಿಸ್ತಾರೆ. ಈ ಸಲ ಕಾಫಿ ತೊಗೊಂಡೆ, ಇದನ್ನು ಟೆಸ್ಟ್ ಮಾಡೋದಿತ್ತು. ಮತ್ತು ಈ ಸಲ ನಂದು ಓಪನ್ ಇಟ್ಟಿಲ್ಲ, ತೆಗೆದು ಓಪನ್ ಇಟ್ಟಿನಿ. ಕೂತು ಕಾಫಿ ಕುಡಿತೀನಿ, ನನಗೆ ಎದ್ದು ಹೋಗೋಕ್ಕಾಗಲಿ. ಸೀಟ್ ಖಾಲಿನೇ ಐತೆ ಬಂದಾಗಿಂದ. ಬಂದು ನಾವು ಬಿಸಿಲಿನ ಕತ್ತಿರಿ ತೊಗೊಂಡು ಓಕೆ ಟ್ರೈ ಮಾಡೋಣ. ಕಾಫಿ ಕುಡಿದು ಕುಂತೀನಿ. ಅಲ್ಲಿ ಡಿಸ್ಪ್ಲೇ ಐತಿ, ಡಿಸ್ಪ್ಲೇ ಒಳಗೆ ನೆಕ್ಸ್ಟ್ ಸ್ಟಾಪ್ ಯಾವುದನ್ನು ತೋರಿಸೋದೈತಿ, ದಾವಣಗೆರೆ ಬರೋದೈತಿ. ಆಗಲಿಂದ ನೋಡೋತೀನಿ ಅಬ್ಸರ್ವ್. ಟ್ರೈನ್ 100 km/h ಸ್ಪೀಡ್ನಾಗ ಹೊಂಟೈತಿ. ಅಲ್ಲಿ ಚೇಂಜ್ ಆಗತ್ತೈತಿ ನೋಡಿರಿ. ಅನ್ಸಾತಿಲ್ಲ 100 km ಅಂತ, ಬಟ್ ಸಮ್ ಟೈಮ್ಸ್ ಜರ್ಕ್ಸ್ ಬರ್ತಾವೆ. ಈ ಸಲ ಇಲ್ಲಿ ಟ್ರೈನ್ನ ಕಪ್ಪ ಗೊತ್ತಾಕೈತಿ, ಜರ್ಕ್ಸ್ ಬರತ್ತಿದೆ. ನೋಡ್ಬೋದು, ಲೈಟ್ ಮೂಮೆಂಟ್ ಐತಿ. ಆಮೇಲೆ ಇವು ಟಚ್ ಸೆನ್ಸಿಟಿವ್ ಅದಾವೆ, ಜಸ್ಟ್ ಹಿಂಗೆ ಟಚ್ ಮಾಡೋದು, ಬಟನ್ ಇಲ್ಲ ಅಲ್ಲಿ. ಟಚ್ ಸೆನ್ಸಿಟಿವ್ ಗುಡ್ ಪಾಯಿಂಟ್ ಐತಿ. ಅಲ್ಲಿ ವ್ಯೂ ನೋಡ್ರಿ, ಈ ಕ್ಲೈಮೇಟ್ನಾಗ ಈ ವ್ಯೂ ಪರ್ಫೆಕ್ಟ್ ಐತಿ. ಸ್ಟಾಫು ಚಲೋ ಅದಾರ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಆ್ಯಟ್ ಪ್ರೆಸೆಂಟ್ ಅಂತೂ ಎಲ್ಲ ಸೆಟ್ ಐತಿ. ಈಗ ಬಂದು ಕಲೆಕ್ಟ್ ಮಾಡ್ಕೊಂಡು ಹೊಂಟಾರೆ, ಹೋಯ್ತವ್ರಿ.
ಕ್ಲೀನ್ಲಿನೆಸ್ ಏನೇನು ಮೇಂಟೈನ್ ನಾವು ಮಾಡಬೇಕು. ನೀವು ನಮ್ದು ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಪಬ್ಲಿಕ್. ಅವರು ಮಾಡ್ತಾರೆ, ನಾವು ಸಪೋರ್ಟ್ ಮಾಡಬೇಕು. ಓಕೆ, ಇಲ್ಲಿ ನೋಡ್ಬೋದು ಫೈರ್ ಎಕ್ಸ್ಟಿಂಗ್ವಿಷರ್ ಐತಿ. ಇದು ಜನರಲ್ ರೂಲ್ಸ್ ಕೊಟ್ಟಾರೆ, ಯಾರು ಇಲ್ಲಿ ಓದಂಗಿಲ್ಲ ಕರೆ, ಒಬ್ರು ಓದಿರ್ತಾರೆ. ಜನರಲಿ ಅವ್ರು ಏನು ಕೊಟ್ಟಾರೆ ಅಂತಂದರೆ ಯಾರು ಬೆಗ್ಗರ್ಸ್ ಅವ್ರನ್ನ ಒಳಗೆ ಕರ್ಕೊಂಡು ಹೋಗ್ಬಾರ್ದು, ಅನ್ನೊಂಥರ ಇಷ್ಟವ್ರನ್ನ ಯಾರು ಥೆಫ್ಟ್ ಗಿಫ್ಟ್ ಏನೂ ಮಾಡಬಾರ್ದು, ಪಬ್ಲಿಕ್ ಪ್ರಾಪರ್ಟಿ ಐತಿ. ಆಮೇಲೆ ಫೈರ್ ಕಾಪಿ ಎಲ್ಲ ಇಲ್ಲಿ ಕೆಲಸ ಮಾಡೋರು ಎಲ್ಲ ಕಡೆ ಐತಿ, ಅವ್ರ ಕಡೆ ನಾವು ಇಸ್ಕೊಬೋದು. ಆಮೇಲೆ ಸ್ವಿಚ್ ಆಫ್ ಲೈಟ್ಸ್ ಇದು ಸರಿ ಇಲ್ಲ ಅಂತಂದ್ರೆ ಯಾರನ್ನ ಹ್ಯಾರಾಸ್ ಮಾಡಬಾರ್ದು, ಫೈರ್ ಯೂಸ್ ಮಾಡಬಾರ್ದು, ಎಕ್ಸ್ಪ್ಲೋಸಿವ್ ತೊಗೊಂಡ್ಬರ್ಬಾರ್ದು ಅದು ಕೊಟ್ಟರೆ ವ್ಯಕ್ತಿ ಆದವು ಸಂದು ಬರ್ತಿರ್ಬೇಕು. ಇವರು ಅಲ್ಲೂ ಕೊಟ್ಟಾರ, ಫಾಲೋ ಮಾಡಬೇಕು. ಅವ್ರಿಗೆ ಮೆಸೇಜ್ ಹೋಗ್ತೈತಿ, ಅವರೆಲ್ಲ ಓಕೆ ಅಂತಿದ್ರೆ ನಾವು ವೇಟ್ ಮಾಡ್ಬೋದು, ಟಾಕ್ ಮಾಡ್ಬೋದು. ಅಲ್ಲಿ ಸಿಗ್ನಲ್ ಲೈಟ್ ಬರ್ತಿರೋದಕ್ಕೆ. ಆಮೇಲೆ ಓಕೆ, ಇದು ಇದು ವೆಸ್ಟರ್ನ್ ಐತಿ, ಇದು ಇಂಡಿಯನ್ ಐತಿ. ವೆಕೆಂಟ್ ಎಲ್ಲ ಸ್ಮಾಲ್ ಡೀಟೇಲ್ಸ್ ಕೊಟ್ಟಾರೆ. ಓಕೆ, ಫೋಟೋ ಮಾಡೋದು. ಇವ್ರಿಗೆ ಹೇಳಿದ್ರಲ್ಲ ಫುಡ್ ಆಲ್ರೆಡಿ ಬಂದಿರ್ತೈತಿ. ಸಿಂಕ್ ಐತಿ, ಹಾಟ್ ವಾಟರ್ ಬಾಯ್ಲರ್ ಐತಿ, ಹಾಟ್ ಕೇಸ್. ಇವು ಏನು ಫುಡ್ ಬಿಸಿ ಮಾಡಿ ಬೆಂಗಳೂರಿನಾಗ ಏನು ನಡೆಸಿರ್ತಾರಲ್ಲ ತಂದಿಲ್ಲಿ ಇಡ್ತಾರೆ. ಡೀಪ್ ಫ್ರೀಜರ್ ಕಂಪಾರ್ಟ್ಮೆಂಟು ಐತಿ ಫಾರ್ ಚಟ್ನಿ ಆ ಟೈಪ್ಗೆಲ್ಲ. ಓಕೆ, ಇವ್ರು ಇಲ್ಲಿ ನಾಷ್ಟ ಮಾಡತ್ತರಿಗೆ ಇವರೆಲ್ಲ ಇನ್ಫಾರ್ಮೇಷನ್ ಕೊಟ್ಟರೆ. ಓಕೆ, ಡಸ್ಟ್ಬಿನ್ ಐತಿ, ಕ್ಲೀನ್ ಮೇಂಟೈನ್ಡ್ ಐತಿ, ನೈಸ್. ಅದು ಎಕ್ಸಿಕ್ಯೂಟಿವ್ ಕ್ಲಾಸ್. ಇಲ್ಲಿಂದೆಲ್ಲ ಚೇರ್ ಕ್ಲಾಸ್, 3 ಸೀಟ್ಸ್ ಅದಾವೆ. ಅಲ್ಲಿ ಕ್ಯಾಬಿನ್ ಒಳಗಿದ್ರೆ ಏನೂ ಸೌಂಡ್ ಕೇಳಂಗಿಲ್ಲ. ಬಟ್ ಇಲ್ಲೇ ಏನೈತಲ್ಲ ಈ ಏರಿಯಾ ಒಳಗೆ ಪರ್ಟಿಕ್ಯುಲರ್ಲಿ ವೆಸ್ಟಿಬ್ಯೂಲ್ ಅಂತ ಸಿಗ್ತಲ್ಲ, ಇಲ್ಲೇ ಫುಲ್ ಸೌಂಡ್ ಕೇಳ್ತೈತಿ. ಟ್ರೈನ್ ಹೊಂಟಿದ್ದು ಸೌಂಡ್, ಕೆಳಗೆ ಗಾಲಿ ಸೌಂಡ್. ಆ ಕಂಪಾರ್ಟ್ಮೆಂಟ್ ಏನೈತಲ್ಲ ಚೇರ್ಸ್ದು, ಅಲ್ಲಿ ಯಾವುದೂ ಸೌಂಡ್ ಕೇಳಂಗಿಲ್ಲ. ಕೇಳ್ಬೋದಲ್ಲ ನೀವು ಕೇಳ್ಬೋದು. ಫುಲ್ ಕ್ಲಿಯರ್ ಕೇಳ್ತೈತಿ ಇಲ್ಲಿಂದ, ಬಟ್ ಅಲ್ಲಿ ಒಳಗೆ ಕೇಳಂಗಿಲ್ಲ. ವೆಂಟಿಲೇಷನ್ ಐತಿ, ಹ್ಯಾಂಡ್ ಫ್ಲೋರ್ ಐತಿ, ಬ್ರೇಲ್ ಇದ್ದಾರೆ, ಮಾರ್ಕ್ಸ್. ಆ್ಯಕ್ಚುಲಿ ಮುಕ್ಕೊಂಡಿದ್ದೆ ನಾನು, ಬಂದು ಎಬ್ಬಿಸಿ ಕೊಟ್ಟು ಹೋದ್ರೆ ಬಿಸಿಲು ಜಾಸ್ತಿ ಬರತೈತಿ ಇವತ್ತು. ಆಫ್ಟರ್ ಸೋ ಮೆನಿ ಡೇಸ್ ಬಿಸಿಲು ನೋಡತ್ತೀನಿ. ಓಕೆ, ಇದು ಇವತ್ತಿನ ತೆಗೆದಕ್ಕೆ ಟೇಬಲ್. ಕರ್ಡ್ ಐತಿ, ಚಟ್ನಿ ಐತಿ, ಮಿಗಿ ವಡೆ ಐತಿ, ಇಲಾಗ ಐತಿ. ಆಮೇಲೆ ಇದ್ರಾಗ ಶಾವ್ಗಿ ಬಾತ್ ಐತಿ, ಇದ್ರೊಳಗೆ ಸಾಂಬಾರು ಇರ್ಬೋದು, ಇದ್ರೊಳಗೆ ಚಮಚೆ ಐತಿ, ಟಿಶ್ಯೂ ಪೇಪರ್, ಜ್ಯೂಸ್ ಕೊಟ್ಟಾರ. ಆಲ್ ಹೆಲ್ದಿ. ಈ ಫೋನ್ ಟೈಮ್ 7:30 ಕೊಟ್ಟಾರ. ಓಕೆ, ಇದು ತೆಗೆದೆ ನಾನು. ಇದ್ರೊಳಗೆ ನೀಟ್ಲಿ ರ್ಯಾಪ್ ಮಾಡಿ ಫೋರ್ಕ್ ಸ್ಪೂನ್ ತಂದು ತೆಗೆದುಕೊಟ್ರೆ, ಮತ್ತು ಅದ್ರೊಳಗೆ ಹ್ಯಾಂಡ್ ಸ್ಯಾನಿಟೈಸರ್ ಇಟ್ಟಾರ. ತೆಗೆದು ವಡ ಮಿಕ್ಸ್ ಮಾಡ್ಕೊಂಡೇನಿ, ಮತ್ತು ಇದನ್ನು ಎಕ್ಸ್ಟ್ರಾ ತಂದು ಕೊಟ್ಟೋದ್ರೆ. ಓಕೆ, ಇದನ್ನು ತಿಂದು ಆಮೇಲೆ ಇವನು ತಿನ್ನೋಣ. ಓಕೆ, ಸಾಂಬಾರು ಇದ್ರೊಳಗೆ ಐತಿ. ಓಕೆ, ಎಲ್ಲರೂ ಏನು ಹೇಳ್ತಾ ಗೊತ್ತಿಲ್ಲ, ಬಟ್ ನನ್ನ ಪರ್ಸನಲ್ ಒಪಿನಿಯನ್ ಅಷ್ಟು ಖಾಸ್ ಇರಲಿಲ್ಲ. 10ಗೆ 1, 2 ಕೊಡ್ಬೋದು, 2, 3 ಮ್ಯಾಕ್ಸ್, 3 ಇಲ್ಲ 2. ಆಮೇಲೆ ಶಾವ್ಗಿ ಉಪ್ಪಿಟ್ಟಿತ್ತು. ಇದು ಅರೌಂಡ್ ಒಂದು 4 to 5 ಕೊಡ್ಬೋದು, ಇದು ನೋ ಪ್ರಾಬ್ಲಮ್. ಬಟ್ ಮೊಸರು 10/10 ನೋಡಿಲ್ಲ, ಫುಲ್ ಫೈನ್ ಐತಿ ಮೊಸರು. 10/10. ಓಕೆ, ಮೊಸರು ಮುಗೀತು. ಇದ್ರದ್ದು ಸ್ಮೆಲ್ ಭಾರಿ ಮಸ್ತ್ ಐತಿ. ನಾನು ಅನ್ಕೊಂಡಿದ್ದೀರ ವ್ಯೂ ನೋಡ್ರಿ, ಭಾರಿ ಐತಿ. ಇಂಥ ವ್ಯೂ ನೋಡ್ಕೋತ ಮೊಸರು ತಿನ್ಕೋತ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಂದು ವಂದೇ ಭಾರತ್ ಎಕ್ಸಿಕ್ಯೂಟಿವ್ ಕ್ಲಾಸ್ನಾಗ. ಸಂಪೂರ್ಣ ನಿಲುಗಡೆಗೆ ಬಂದ ನಂತರವೇ ದಯವಿಟ್ಟು ಎಚ್ಚರಿಕೆಯಿಂದ ಇಳಿಯಿರಿ. The train has come to a complete halt. ಇದರ ಮೊಬೈಲ್ ನಂಬರ್ ಐತೆ. ಟ್ರೈನ್ ಇಳಿತು. ಕರೆಕ್ಟ್ 11:35 ಬಂದೈತಿ. 35 ಕಾಣೋಲ್ಲ ನಿಮ್ಗೆ, 35 ಬಂದೈತಿ. ನೈಸ್ ಜರ್ನಿ. ಹೋಗೋಣ ಮನೆಗೀಗ, ರಿಲ್ಯಾಕ್ಸ್.
ಓಕೆ ಗೈಸ್, ವಿಡಿಯೋ ಮುಗೀತು ನಂದು ಇಲ್ಲಿಗ. ಸೊ ಇದು ನಾನು ಮಾಡಿದ್ದೆಲ್ಲ ಯಾಕೆಂದರೆ ಬೆಸ್ಟ್ ವಿಡಿಯೋ, ಫುಲ್ ಕಂಪ್ಲೀಟ್ ವಿಡಿಯೋ ವ್ಲಾಗ್ ಮಾಡಿದ್ದು ನಾನು. ನೀವು ಲೈಕ್ ಮಾಡ್ತಿರೋ, ಶೇರ್ ಮಾಡ್ತಿರೋ, ಸಬ್ಸ್ಕ್ರೈಬ್ ಮಾಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಬಟ್ ನಾ ರಿಕ್ವೆಸ್ಟ್ ಮಾಡೋದು ನಿಮ್ಗೆ ಏನಂತಂದ್ರೆ ನಂಗೆ ಮಿಸ್ಟೇಕ್ಸ್ ಹೇಳ್ರಿ. ನಂದು ಯಾವ ಟೈಪ್ ಮಿಸ್ಟೇಕ್ಸ್ ಮಾಡೇನ, ಏನೇನು ಮಿಸ್ಟೇಕ್ ಆಗೈತಿ ವೀಡಿಯೋಸ್ನಾಗ ಅದನ್ನು ಹೇಳ್ರಿ ನಂಗೆ. ಸೊ ದ್ಯಾಟ್ ನಾನು ನೆಕ್ಸ್ಟ್ ವೀಡಿಯೋನಾಗ ಅದ್ರದ್ದು ಮಿಸ್ಟೇಕ್ಸ್ ಸುಧಾರಿಸ್ಕೊಂಡು ಇನ್ನೂ ಚಲೋ ವೀಡಿಯೋ ಮಾಡ್ತೀನಿ. ನಿಮಗೆ ನಾನು ಎಲ್ಲ ಥರದ ಕಂಟೆಂಟ್ ತರ್ತೀನಿ, ಟೆಕ್ನಾಲಜಿಯಿಂದ ಹಿಡಿದು ವರ್ಲ್ಡ್ ಟೂರ್ ಮಾಡೋಣ ತರ್ತೀನಿ. ಸಪೋರ್ಟ್ ಬೇಕಾ? ಸೊ ಕಮೆಂಟ್ ಮಾಡಿರಿ, ಮಿಸ್ಟೇಕ್ಸ್ ಏನೇನಾಗೈತೆ ಹೇಳ್ರಿ. ನೆಕ್ಸ್ಟ್ ವೀಡಿಯೋನಾಗ ಇದಕ್ಕೆ ಚಲೋ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.